ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗ್ತಾ ಇದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡೋಣ ಅಂತ ಹೋಗ್ತಾ ಇದ್ವಿ. ನೋಡಿ ನಮ್ಮ ಸುಂದ್ರಿ ಮತ್ತು ರಾಜ ಇಬ್ಬರು ರೆಡಿಯಾಗಿದ್ದಾರೆ. ಮಕ್ಕಳಿಗೆ ಹೊರಗಡೆ ಹೋಗೋದು ಅಂತಂದರೆ ತುಂಬಾ ಇಷ್ಟ. ನಮಗಿಂತ ಅವರೇ ಮೊದಲು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ನಾವು ಬಂದಿದ್ದು ಮೆಟ್ರೋ ಯಾಕೋ ಫುಲ್ ಖಾಲಿ ಇತ್ತು ಅಂತ ಅಂದ್ಕೊಂಡೆ. ಮೆಟ್ರೋಲೇನು ಖಾಲಿನೇ ಇತ್ತು, ಬಟ್ ಹೋಗ್ತಾ ಹೋಗ್ತಾ ತುಂಬಾ ರಶ್ ಆಯಿತು. ಮೆಟ್ರೋ ಯಾವಾಗ ಖಾಲಿ ಇರಬೇಕು ಅಲ್ವಾ. ಸೊ ನಾವು ಬಂದಿದ್ವಿ ರಾಗಿಗುಡ್ಡದ ಹತ್ತಿರ ಒಂದು ಆಫೀಸಿಗೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದು. ಅಲ್ಲಿ ಟೀ ಕೊಟ್ಟರು, ಬಿಸಿ ಬಿಸಿ ಟೀ ಕೊಟ್ಟರು. ತುಂಬ ಅಂದರೆ ತುಂಬ ಮಳೆ ಬರೋ ಇದು ಇತ್ತು. ಸೊ ಅಟ್ಮಾಸ್ಫಿಯರ್ ತುಂಬ ಕೂಲಾಗಿತ್ತು. ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಇಲ್ಲಿ ಸೆಂಟ್ರಲ್ ಮಾಲ್ ಅಂತಿದೆ, ಅಲ್ಲಿಗೆ ಬಂದ್ವಿ. ಅಲ್ಲಿ ಆದಮೇಲೆ ಅದರ ಎದುರುಗಡೆ ಸ್ಮಾರ್ಟ್ ಬಜಾರ್ ಅಂತ ಇದೆ, ಅಲ್ಲಿ ನಂದು ಶಾಪಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಮಕ್ಕಳು ಸ್ವಲ್ಪ ಏನು ಜೋಳ ಅದು ತಿಂತೀನಿ ಅಂತಂದರು. ಹಾಗೆ ನಮ್ಮ ರಾಜ ಕಾರ್ ಆಡ್ತೀನಮ್ಮ ಅಂತ ಹೇಳಿ ಆಡ್ತಾಯಿದ್ದ. ಸೊ ಅವನಿಗೆ ಕಾರ್ ಒಂದು ರೌಂಡು ಹಾಕಿಸ್ಕೊಂಡು ಮನೇಲಿ ಕಾರ್ ಇದ್ರೂ ಹೊರಗಡೆ ನೋಡೋದು ಅವ್ರಿಗೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್, ಹೇಳಿದ್ನಲ್ಲ. ಹಾಗೆ ಇಲ್ಲಿನೂ ಅಷ್ಟೇ ಬಟ್ಟೆ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ರೌಂಡ್ ಹಾಕ್ಕೊಂಡು ಸ್ವಲ್ಪ ಸ್ಲಿಪ್ಪರ್ಸು ಆಮೇಲೆ ಇಯರಿಂಗ್ಸ್ ಎಲ್ಲ ನೋಡಿದೆ. ಅಫೋರ್ಡಬಲ್ ರೇಟಲ್ಲೇ ಇತ್ತು. ಹಾಗೆ ಚಳಿ ಇತ್ತು ಅಂತ ಅಂದ್ಕೊಂಡು ಪಾನಿಪುರಿ ಎಲ್ಲಿ ನೋಡಿದರೂ ತಿನ್ನಬೇಕಂತಲೇ ಫೀಲ್ ಆಗೋದು. ಪಾನಿಪುರಿ ತಿಂದ್ಕೊಂಡು ನಾವು ಸ್ಮಾರ್ಟ್ ಬಜಾರ್ ಎದುರುಗಡೆ ಒಳಗಡೆ ಬಂದ್ವಿ. ಒಳಗಡೆ ಬಂದಾದಮೇಲೆ ಅದೂ ಅಷ್ಟೇ ಅಷ್ಟೊಂದು ಯಾಕೋ ರಶ್ ಇರಲಿಲ್ಲ. ಅಂದರೆ ನಾವು ಬೇಗ ಹೋಗಿದ್ವಿ ಅಂತ ರಶ್ ಇರಲಿಲ್ವೋ ಏನೋ. ನಾನು ಸ್ವಲ್ಪ ಪಾತ್ರೆ ಹಾಗೆ ಬಟ್ಟೆ ನೋಡೋದಿತ್ತು, ನೋಡ್ತಾ ನಿಂತಿದ್ದೆ. ಸ್ವಲ್ಪ ತಗೊಂಡೆ ಪಾತ್ರೆನ. ನನಗೆ ಈ ಥರದ್ದು ಜಾಸ್ತಿ ಸ್ವಲ್ಪ ಇಷ್ಟ ಆಗುತ್ತೆ. ಅದಾದಮೇಲೆ ನನ್ನ ಮಕ್ಕಳು ಅಷ್ಟೇ ಬಟ್ಟೆ ಅದು ಇದು ನೋಡ್ತಾ ಇದ್ರು. ಇದೊಂದು ಬ್ಯಾಗ್ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಕ್ರಾಸ್ ಬ್ಯಾಗು ತೊಗೊಂಡೆ. ಅದಾದಮೇಲೆ ಯೂಶ್ವಲಿ ನಾವು ಬಟ್ಟೆ ಸೆಕ್ಷನ್ಗೆ ಹೋಗ್ತೀವಿ. ನಾನು ಬೇರೆ ಏನೇ ಕೆಲಸ ಇದ್ರೂ ಬಟ್ಟೆ ಅಂತೂ ಎಲ್ಲಿ ಹೋದರೂ ಬಟ್ಟೆ ತೊಗೊಳ್ಳೋದೆ. ಸೊ ಹಾಗಾಗಿ ಬಟ್ಟೆ ಸೆಕ್ಷನ್ನಿಗೆ ಬಂದಾದಮೇಲೆ ಸ್ವಲ್ಪ ಟಾಪ್ಸು ಅದು ಇದು ನೋಡ್ತಾ ಇದ್ದೆ. ನನ್ನ ಮಕ್ಕಳಿಗೆ ಮತ್ತು ನನಗೆ ಬಟ್ಟೆ ತೊಗೊಂಡೆ. ಇದು ನೋಡಿ ರಬ್ಬರ್ ಬ್ಯಾಂಡು ಇಷ್ಟು ಚೆನ್ನಾಗಿದೆ, 140 ರುಪೀಸ್ ಅಂತೆ ಇದು. ಸೊ ಏನೋ ಇರಲಿ ಅಂತೇಳಿ ತೊಗೊಂಡೆ. ಹಾಗೆ ಸ್ವಲ್ಪ ಟಾಪ್ಸ್ನ ಚೆಕ್ ಮಾಡ್ಕೋತಾ ಇದ್ದೆ. ಚೆನ್ನಾಗಿದ್ವಿ ಟಾಪ್ಸ್ ಎಲ್ಲ ಪ್ರಿಂಟೆಡ್ಡು. ಸೊ ನನಗೆ ಇಷ್ಟ ಆಯಿತು. ಚಪ್ಪಲಿ ಕೂಡ ತೊಗೊಂಡೆ. ಅದಾದಮೇಲೆ ಹೊರಗಡೆ ಬರ್ತೀವಿ, ಭಗವಂತ 4:30 ಮೇಲೆ ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ಮಳೆ ಎಲ್ಲ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ಅಲ್ಲಿಂದ ನಮ್ಮದು ಇನ್ನೊಂದು ಕೆಲಸ ಇತ್ತು. ಹಾಗೆ ಮತ್ತೆ 6 ಗಂಟೆ ಆಗಿತ್ತು ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಹಾಗೆ ಗೋಬಿ ಅದು ತಿಂದ್ಕೊಂಡ್ವಿ. ಎಲ್ಲ ಕಡೆಯೂ ಮಳೆ ಹಾಗೆ ಬರ್ತಾನೆ ಇತ್ತು. ಆಮೇಲೆ ಇದು ಬೋಟಿ ಪ್ಯಾಕೆಟ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಟೆಂಪಲ್ ಇತ್ತು, ಟೆಂಪಲ್ಗೆ ಹೋಗಿ ಬಂದಿದ್ವಿ. ತಿಂದ್ಕೊಂಡು ಹಾಗೆ ಮತ್ತೆ 9:30 ಆಗಿತ್ತು. ಅಲ್ಲೇ ಮತ್ತೆ ಸುಮ್ಮನೆ ಏನು ಮತ್ತೆ ಹೋಟೆಲ್ಗೆ ಹೋಗೋದು ಅಂತ ಹೇಳಿಬಿಟ್ಟು ಮಕ್ಕಳು ಅಲ್ಲೇ ಇಡ್ಲಿ ತಿಂತೀನಿ ಅಂತ ಹೇಳಿದರು. ಒಂದು ಕ್ಯಾಂಟೀನ್ ಹತ್ತಿರ ಇಡ್ಲಿ ತಿಂದ್ಕೊಂಡ್ರವರು. ನಾನು ಹಾಗೆ ಅಲ್ಲಿ ಬಜ್ಜಿ ತಿಂದ್ಕೊಂಡೆ. ಅದಾದಮೇಲೆ ನಾವು ಸೀದಾ ಮತ್ತೆ ಮೆಟ್ರೋಕ್ಕೆ ಬರಬೇಕಾಯಿತು. ಮೆಟ್ರೋಗೆ ಬಂದಾದಮೇಲೆ ಎಲ್ಲ ರಶ್ಶು ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಯಾರೂ ಇರಲಿಲ್ಲ, ಆರಾಮ್ಸೆ ಬಂದ್ವಿ. ಇಲ್ಲ ಅಂತಂದರೆ ನಿಂತ್ಕೊಂಡೇ ಬರಬೇಕಾಗುತ್ತೆ. ಎಷ್ಟೋ ಸತಿ ನಿಂತ್ಕೊಂಡೇ ಬಂದಿದ್ದೀವಿ. ಇದೆಲ್ಲ ಆದಮೇಲೆ ನಾವು ನೋಡಿ ನಮ್ಮ ರಾಜ ಏನೇ ಇರಲಿ ಪಾಪ ಸುಸ್ತಾಗಿಬಿಟ್ಟಿದ್ದ ಅವನು. ಅದಾದಮೇಲೆ ನಾವು ಇಲ್ಲಿ ಉತ್ತರ ಕರ್ನಾಟಕ ಹೋಟೆಲ್ ಅಂತಿದೆ, ಅಲ್ಲಿಗೆ ಬಂದುಬಿಟ್ಟು ರೊಟ್ಟಿ ಪಲ್ಯ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ.